ನಮಸ್ಕಾರ ಸ್ನೇಹಿತರೆ, ಜ್ಞಾನ ಭಂಡಾರ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಇಂದು ನಾವು ಮಹಾನ್ ಶಿವಶರಣರಾದ ಬಸವಣ್ಣನವರ ಒಂದು ಗಾಢವಾದ ವಚನದ ಅರ್ಥವನ್ನು ತಿಳಿಯೋಣ. ವಚನ ಹೀಗಿದೆ: ಕಪ್ಪೆ ಸರ್ಪನ ನೆಳಲಲಿಪ್ಪಂತೆನಗಾಯಿತಯ್ಯ, ಅಕಟಕಟ ಸಂಸಾರ ವೃತ ಹೋಯಿತಲ್ಲ ಕರ್ತೃವೇ ಕೂಡಲ ಸಂಗಮ ದೇವ, ಇವ ತಪ್ಪಿಸಿ ಎನ್ನನ್ನು ರಕ್ಷಿಸಯ್ಯ, ಇವ ತಪ್ಪಿಸಿ ಎನ್ನನ್ನು ರಕ್ಷಿಸಯ್ಯ. ಈ ವಚನದ ವಿವರಣೆ ಹೇಗಿದೆ ನೋಡೋಣ. ಬಸವಣ್ಣನವರು ಹೇಳ್ತಾರೆ, ಮಾನವನ ಜೀವನದ ಸ್ಥಿತಿಯನ್ನು ಒಂದು ಅದ್ಭುತ ಉಪಮೆಯ ಮೂಲಕ ವಿವರಣೆಯನ್ನು ಮಾಡ್ತಾರೆ ಬಸವೇಶ್ವರರು. ಸ್ನೇಹಿತರೆ, ಕಪ್ಪೆ ಒಂದು ಸರ್ಪದ ನೆರಳಿನಲ್ಲಿ ಇದ್ದರೆ ಅದರ ಸ್ಥಿತಿ ಹೆಂಗಿರುತ್ತದೆ? ಅದು ಯಾವ ಕ್ಷಣದಲ್ಲಾದರೂ ಸರ್ಪಕ್ಕೆ ಆಹಾರವಾಗಿ ಬಿಡ್ತೈತಿ, ಹೌದಲ್ಲೋ? ಸರ್ಪದ ಆಹಾರ ಕಪ್ಪೆ. ಕಪ್ಪೆ ತನ್ನ ಜೀವ ಉಳಿಸ್ಕೊಳಕ್ಕೆ ನೋಡ್ತಿರ್ತೈತಿ, ಅದು ಎಲ್ಲಿ ಸರ್ಪದಿಂದ ದೂರ ಇರಬೇಕು. ಆದ್ರೆ ಇಲ್ಲಿ ಏನಾಗಿದೆ, ಈ ವಚನದಲ್ಲಿ ಶರಣ ಬಸವೇಶ್ವರರು ಯಾವ ಸ್ಥಿತಿಯಲ್ಲಿ ಇದೆ ಜೀವನ ಅನ್ನೋದನ್ನು ಹೇಳ್ತಾರೆ. ಕಪ್ಪೆ ಒಂದು ಸರ್ಪದ ಕೆಳಗೆ ನೆರಳಿನಲ್ಲಿ ಜೀವನನ ನಡೆಸ್ತಾ ಇರ್ತೈತಿ. ತುಂಬ ಭಯದಿಂದ ಅಸಹಾಯಕವಾಗಿ ಅದು ಜೀವಿಸ್ತಾ ಇರ್ತೈತಿ ಕಪ್ಪೆ. ಅದೇ ರೀತಿ ಕೂಡ ನಾವು ಸಹ ಸಂಸಾರದಲ್ಲಿ ಹಲವು ಆಸೆ ಆಕಾಂಕ್ಷೆಗಳು, ಮೋಹ ಮತ್ತು ದುಃಖಗಳ ಮಧ್ಯೆ ಸಿಲುಕಿಕೊಂಡಿರ್ತೀವಿ ಅಂತ ಹೇಳಿ ಬಸವಣ್ಣನವರು ಹೇಳ್ತಾರೆ. ನಾವು ಜೀವನದಲ್ಲಿ ಹಣ, ಹೆಸರು, ಆಸ್ತಿ ಪಾಸ್ತಿ, ಮಾನ ಇದರಿಂದನೇ ಓಡ್ತಾ ಇರ್ತೀವಿ. ಇದರಿಂದ ಓಡ್ತಾ 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 ಕಾಲನ ಕಳೆದು ಬಿಡ್ತೀವಿ. ಆದ್ರೆ ಕೊನೆಗೆ ನೋಡಿದರೆ ಈ ಸಂಸಾರದ ಓಟದಲ್ಲಿ ನಮ್ಮ ಅಮೂಲ್ಯವಾದ ಜೀವನನ ನಾವು ವ್ಯರ್ಥ ಮಾಡ್ಕೊಂಡ್ಬಿಟ್ಟಿರ್ತೀವಿ ಎಂದು ಬಸವಣ್ಣನವರು ತುಂಬ ಬೇಸರದಿಂದ ಹೇಳ್ತಾರೆ. ಆದ್ದರಿಂದ ಅವರು ಕೂಡಲ ಸಂಗಮ ದೇವರನ್ನು ಪ್ರಾರ್ಥನೆಯನ್ನು ಮಾಡ್ತಾರ. ಏನಂತ ಪ್ರಾರ್ಥನೆ ಮಾಡ್ತಾರ ಶರಣ ಬಸವೇಶ್ವರರು? ಓ ದೇವರೇ, ನಾನು ಈ ಸಂಸಾರದ ಬಲೆಗೆ ಸಿಕ್ಕಿದ್ದೇನೆ, ನಾನು ಈ ಸಂಸಾರದ ಬಲೆಗೆ ಸಿಕ್ಕಿದ್ದೇನೆ. ಕಪ್ಪೆ ಸರ್ಪದ ನೆರಳಿನಲ್ಲಿರುವಂತೆಯೇ ನನ್ನ ಜೀವನವಾಗಿದೆ. ಈ ದುಃಖದಿಂದ, ಈ ಮೋಹದಿಂದ ನನ್ನನ್ನು ತಪ್ಪಿಸಿ ರಕ್ಷಿಸು ಎಂದು ಭಕ್ತಿಯಿಂದ ಬೇಡ್ಕೋತಾರೆ ಶರಣ ಬಸವೇಶ್ವರರು ಕೂಡಲ ಸಂಗಮ ದೇವರಲ್ಲಿ. ಈ ವಚನ ನಮಗೆ ದೊಡ್ಡ ಸಂದೇಶವನ್ನು ಕೊಡ್ತೈತಿ. ನಾವು ಸಂಸಾರದಲ್ಲಿದ್ದರೂ ದೇವರ ಭಕ್ತಿ, ಸತ್ಯ ಮತ್ತು ಧರ್ಮದ ಮಾರ್ಗವನ್ನು ಹಿಡಿದರೆ ಜೀವನಕ್ಕೆ ನಿಜವಾದ ಅರ್ಥ ಸಿಗುತ್ತಾ ಅಂತ ಹೇಳ್ತಾರೆ. ಆದ್ದರಿಂದ ಸ್ನೇಹಿತರೆ, ಬಸವಣ್ಣನವರ ವಚನಗಳು ನಮಗೆ ಹೇಳುವುದು ಏನು ಅಂದ್ರೆ, ಸಂಸಾರದ ಮೋಹದಲ್ಲಿ ಸಂಪೂರ್ಣವಾಗಿ ಮುಳುಗದೆ, ಸಂಸಾರದ ಒಳಗಡೆ ನಾವು ಸಂಪೂರ್ಣವಾಗಿ ಮುಳುಗದೆ ಭಕ್ತಿ ಮತ್ತು ಸತ್ಯದ ದಾರಿಯಲ್ಲಿ ನಡಿಬೇಕು. ಇದರಿಂದಲೇ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅಂತ ಹೇಳಿ ಶರಣ ಬಸವೇಶ್ವರರು ವಚನದ ಮೂಲಕ ದೊಡ್ಡ ಸಂದೇಶವನ್ನು ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಅದರಂತೆಯೇ ನಾವು ನೀವು ನಡೆಯೋಣ ಅಂತ ಹೇಳ್ತಾ, ವಚನ ಹೇಗನ್ನಿಸ್ತು, ವಚನ ಹೇಗಿದೆ, ಅರ್ಥ ಚೆನ್ನಾಗಿದೆಯಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಚನ ನೋಡಿದ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ವಚನ ಮತ್ತು ವಚನದ ತಾತ್ಪರ್ಯ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಶರಣಾರ್ಥಿಗಳು.